ಜೀವನದ ಖಾಸಗಿ ವಿಷಯಗಳು ಗುಟ್ಟಾಗಿರಲಿ. ವೈಯಕ್ತಿಕ ಜೀವನದ ಗುರಿಗಳು ಹಾಗೂ ಕನಸುಗಳು ಯಾವತ್ತಿಗೂ ಗುಟ್ಟಾಗಿರಬೇಕು. ಆದಾಯ, ಉಳಿತಾಯ, ಸಾಲ ಹಾಗೂ ಆರ್ಥಿಕ ತೊಂದರೆಗಳು ಖಾಸಗಿಯಾಗಿ ಇರಲಿ. ಪ್ರೇಮ ಜೀವನ ಸಂಬಂಧದಲ್ಲಿನ ಸಮಸ್ಯೆಗಳನ್ನು ಯಾರೊಂದಿಗೂ ಚರ್ಚಿಸದೆ ಗುಟ್ಟಾಗಿ ಇಟ್ಟಬೇಕು. ಕುಟುಂಬದ ಸಮಸ್ಯೆಗಳನ್ನು ಹೊರಗಿನ ಜನಗಳ ಜೊತೆ ಎಂದಿಗೂ ಚರ್ಚಿಸಕೂಡದು. ಗುಟ್ಟಾಗಿರಲಿ, ಇಲ್ಲಾಂದರೆ ತಪ್ಪು ತಿಳುವಳಿಕೆ ಉಟ್ಕೊಳ್ಳುತ್ತೆ. ನಿಮ್ಮ ಸಾಮಾಜಿಕ ಕೆಲಸಗಳ ಬಗ್ಗೆ ಯಾರೊಂದಿಗೂ ಹೇಳ್ಕೊಳ್ಬೇಡಿ, ಅದು ನಮ್ಮ ಬಗ್ಗೆ ನಾವೇ ಹೇಳಿಕೊಂಡಂತೆ ಆಗುತ್ತೆ. ಇವುಗಳೆಲ್ಲ ಗುಟ್ಟಾಗಿರಬೇಕು. ಪ್ರತಿಯೊಂದು ತಪ್ಪುಗಳನ್ನು ಬೇರೆಯವರ ಜೊತೆ ಶೇರ್ ಮಾಡ್ಕೋಬೇಡಿ. ಇದು ನಿಮ್ಮ ಬಗ್ಗೆ ಇರುವ ಅಭಿಪ್ರಾಯ ಬದಲಾಗುವ ಸಾಧ್ಯತೆ ಇರುತ್ತೆ. ದೌರ್ಬಲ್ಯ ಮತ್ತು ಅಭದ್ರತೆಗಳನ್ನು ಯಾರೊಂದಿಗೂ ಹೇಳ್ಕೊಳ್ಬಾರ್ದು. ತಮ್ಮ ಸ್ವಾರ್ಥಕ್ಕಾಗಿ ನಮ್ಮ ದೌರ್ಬಲ್ಯಗಳನ್ನು ಬಳಸಿಕೊಳ್ಳುವಂಥ ಜನರೇ ಜಾಸ್ತಿ ಇರುತ್ತಾರೆ. ನಿಮ್ಮ ಆತ್ಮೀಯರ ಬಗ್ಗೆ ನಿಮ್ಮ ಸುತ್ತ ಇರುವ ಜನಗಳ ಜೊತೆ ಏನಾದರೂ ಚರ್ಚಿಸಿದರೆ ಇದು ಅವರ ಮೇಲಿರುವ ತಪ್ಪು ಅಭಿಪ್ರಾಯಕ್ಕೆ ಕಾರಣ ಆಗುತ್ತೆ. ನಿಮ್ಮ ಭವಿಷ್ಯದ ಯೋಜನೆಗಳು ಗುಟ್ಟಾಗಿರಬೇಕು. ಅಕಸ್ಮಾತ್ ನಿಮ್ಮ ಸುತ್ತಮುತ್ತ ಇರೋ ಜನಗಳಿಗೆ ತಿಳಿದರೆ ನಿಮ್ಮ ಮೇಲೆ ಅಸೂಯೆ, ದ್ವೇಷ ಉಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ. ಈ ವಿಡಿಯೋದಿಂದ ಹೊಸದೊಂದು ಏನಾದರೂ ತಿಳಿದಿದ್ದರೆ ಈಗಲೇ ಎಲ್ಲರಿಗೂ ಶೇರ್ ಮಾಡಲು ಮರೆಯದಿರಿ. ದಯವಿಟ್ಟು ನಮ್ಮ ಪರಂಪರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯದಿರಿ. ಮತ್ತೊಮ್ಮೆ ಭೇಟಿಯಾಗೋಣ ಹೊಸ ವಿಡಿಯೋದೊಂದಿಗೆ.